ಆಕ್ಚುಲಿ ರೊಮ್ಯಾನ್ಸ್ ಬರೀ ಕ್ಯಾಮ್ರಾ ಮತ್ತೆ ನೀರ್ ಜೊತೆ ಆಯ್ತಾ ಅಂತ ಹೇಳಿ. ಸಾಂಗ್ ಶೂಟ್ ಬಗ್ಗೆ ಹೇಳಿ, ಎಲ್ಲೆಲ್ಲಿ ಮಾಡಿದ್ರಿ? ರೊಮ್ಯಾನ್ಸ್ ಬಿಟ್ಬಿಟ್ರು ಈಗ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾನ್ಲಿಶ್ ಮೀಡಿಯಾ. ನಾನು ನಿಮ್ಮ ಪ್ರೀತಿ ಗೆಳತಿ ಖುಷಿ ಚಂದ್ರಶೇಖರ್. ಆ್ಯಕ್ಚುಲಿ ಏನಂದರೆ ಎಲ್ರಿಗೂ ರಿಜಿಸ್ಟರ್ ಆಗಿದೆ ಆಲ್ರೆಡಿ. ಲಾಕ್ಡೌನಲ್ಲಿ ತುಂಬ ಸದ್ದು ಮಾಡಿದಂಥ 2 ಮೂವಿ, ದಿಯಾ ಆ್ಯಂಡ್ ಲವ್ ಮಾಕ್ಟೈಲ್. ಈ ದಿಯಾ ಮೂವಿಯ ಹೀರೋ ಆ್ಯಂಡ್ ಲವ್ ಮಾಕ್ಟೈಲ್ ಮೂವಿಯ ಹೀರೋಯಿನ್ ಇಬ್ಬರೂ ಸೇರಿಕೊಂಡು ಮತ್ತೊಮ್ಮೆ ಜನರ ಮನಸ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೊರಟಿದ್ದಾರೆ. ಎಸ್, ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಫಾರ್ ರಿಜಿಸ್ಟ್ರೇಷನ್ ಮೂವಿ ಬಗ್ಗೆ. ಆ ಚಿತ್ರತಂಡ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಮಸ್ತ್ ಮಜಾ ಮಾಡೋಣ, ಸಖತ್ ಹರಟೆ ಮಾಡೋಣ. ಲೆಟ್ಸ್ ಗೋ. ಸೊ ವೆಲ್ಕಮ್ ಟು ದಿ ಶೋ ಮ್ಯಾಮ್. ಥ್ಯಾಂಕ್ ಯು. ಡೀಸೆಂಟ್ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿರೋ ಅಂತ ಪೃಥ್ವಿ ಅಂಬರ್ ಅವರು. ವೆಲ್ಕಮ್ ಟು ದಿ ಶೋ ಸರ್. ಆ್ಯಂಡ್ ಶಾರ್ಟ್ ಮೂವೀಸಿಂದ ಬಿಗ್ ಮೂವಿ ಕಡೆ ಹೊರಟಿರೋ ಅಂತ ಡೈರೆಕ್ಟರ್ ನವೀನ್ ದ್ವಾರಕ ಅವರು. ವೆಲ್ಕಮ್ ಟು ದ ಶೋ ಸರ್. ಓಕೆ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಿಮ್ಮನ್ನು ನೋಡಿ ಇನ್ನೂ ಎನರ್ಜಿ ಜಾಸ್ತಿ ಬಂದಿದೆ. ಅವ್ರ ಎನರ್ಜಿ ಚೆನ್ನಾಗಿದೆ ಆಕ್ಚುಲಿ. ಥ್ಯಾಂಕ್ ಯು. ಕೃಷ್ಣ ಸರ್ ಇದನ್ನೇ ಹೇಳಿದ್ರು. ಹೌದಾ? ಶುಗರ್ ಫ್ಯಾಕ್ಟ್ರಿ ಮೂವಿ ಪ್ರಮೋಷನ್ ಟೈಮ್ ಮಾಡಬೇಕಾದ್ರೆ. ಓಕೆ, ಫಸ್ಟ್ ಕ್ವೆಶ್ಚನು. ಎಲ್ಲ ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ. ಇವ್ರದ್ದು ಬಿಡಿ, ಇವ್ರ ಪಾರ್ಟ್ ಮುಗ್ದೋಗಿದೆ. ಇವಾಗ ಮೂವಿ ರಿಲೀಸಿಗೆ ರೆಡಿ ಆಗಿದೆ. ನಿಮಗೆ ಏನು ಅನಿಸ್ತಾ ಇದೆ ಸರ್? ಎಕ್ಸೈಟೆಡ್ ಇದ್ದೀನಿ ಆ್ಯಕ್ಚುಲಿ. ಸೊ ಟೀಮ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಬರೀ ಶೂಟಿಂಗ್ ಅಲ್ಲದೆ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಸೊ ಪ್ರಮೋಷನ್ಸ್ ಶುರು ಮಾಡಿದ್ದೀವಿ, ಅಫಿಷಿಯಲಾಗಿ ಶುರು ಮಾಡಿದ್ದೀವಿ. ಸೊ ಎಲ್ಲ ಕಡೆ ಹೋಗಿ ಮಾತುಕತೆ ಮಾಡಿ ಜನರಿಗೆ ತರಿಸೋ ಜವಾಬ್ದಾರಿ ನನ್ನ ಆಗಿರುತ್ತೆ. ಸೊ ಅದನ್ನು ವಿಭಿನ್ನವಾಗಿ ಹೆಂಗೆ ಮಾಡೋದು, ಯಾವ ಥರ ಜನರಿಗೆ ಅಪ್ರೋಚ್ ಮಾಡಿ ಇನ್ವಿಟೇಷನ್ ಕೊಡಬೇಕು. ಸೊ ಅದು ಆ ತಯಾರಿ ನಡೀತಿದೆ. ಟ್ರೈಲರ್ ಲಾಂಚ್ ಆಗಿರ್ಬೋದು, ಹಾಡಿಗೆ ಲಾಂಚ್ ಆಗಿರ್ಬೋದು. ಸೊ ಆ ತಯಾರಿಯಲ್ಲಿ ಸ್ವಲ್ಪ ನಡೀತಾ. ಓಕೆ, ಇದು ನಿಮ್ಮ ಫಸ್ಟ್ ಕಮರ್ಷಿಯಲ್ ಮೂವಿ ಅಲ್ವಾ? ಓನ್ಲಿ ಎಕ್ಸೈಟೆಡ್ ಅಥವಾ ಸ್ವಲ್ಪ ಭಯಾನ, ಅಥವಾ ಹೇಗೆ ಕತೆನ ಹೆಂಗೆ ರಿಸೀವ್ ಮಾಡ್ಕೊತಾರೆ ಜನ, ಆ ಥರ ಏನಾದರೂ ಇದೆಯಾ? ಅಂದರೆ ನಾನು ಡಾಕ್ಯುಮೆಂಟ್ರಿ ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೆ ಆಡಿಯನ್ಸೇ ಬೇರೆ ಇತ್ತು. ಫೆಸ್ಟಿವಲ್ಸು, ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸು, ಆ ಆಡಿಯನ್ಸೇ ಬೇರೆ ಇತ್ತು. ಇದು ನಮ್ಮ ಆ್ಯಕ್ಚುಲಿ ಜನರಲ್ ಪಬ್ಲಿಕ್ಕು ಆ್ಯಕ್ಚುಲಿ ಬೈ ಟಿಕೆಟ್ಸ್ ಅಂಡ್ ಕಮ್ ಟು ದ ಥಿಯೇಟರ್ಸ್. ಸೊ ಅದೊಂದು ವಿಚಾರ ಬಿಟ್ಟರೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ, ಬಟರ್ಫ್ಲೈಸ್ ಇದ್ದೇ ಇರುತ್ತೆ. ಜಸ್ಟ್ ಹ್ಯಾವ್ ಟು ಸಿ ದ ಫೀಲಿಂಗ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ. ಓಕೆ, ನಿಮ್ಗೆ ಕೇಳೋದಾದರೆ ಈ ಮೂವಿನ ಏನಕ್ಕೆ ಒಪ್ಕೊಂಡ್ರಿ? ರೀಸೆಂಟ್ ಡೇಸಲ್ಲಿ ನಿಮ್ಮನ್ನು ನೋಡಿರೋದು ಕೃಷ್ಣ ಸರ್ ಜೊತೆ ಮಾತ್ರ, ಕೆಲವು ಮೂವೀಸಲ್ಲಿ, ರೀಸೆಂಟಾಗಿ ಬಂದಿರೋ ಮೂವೀಸಲ್ಲಿ. ಈ ಕಥೆನ ನೀವು ಒಪ್ಕೊಳ್ಳೋದಕ್ಕೆ ಏನು ಕಾರಣ? ಅಂದರೆ ಸಿನಿಮಾ ಚೂಸ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಪಾತ್ರ ಇಷ್ಟ ಆದರೆ ಮಾತ್ರನೇ ಸಿನಿಮಾ ಚೂಸ್ ಮಾಡ್ತೀನಿ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಈ ಸಿನಿಮಾ ನಾನು ಲವ್ ಮಾಕ್ಟೇಲ್ ಆದ ನಂತರ ಚೂಸ್ ಮಾಡಿದಂಥ ಸಿನಿಮಾ. ಸೊ ಆ ಟೈಮಲ್ಲಿ ನವೀನ್ ಸರ್ ನನಗೆ ನರೇಟ್ ಮಾಡಿದಾಗ ನನಗೆ ಕತೆ ಇಷ್ಟ ಆಯಿತು. ಕತೆಯಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ವಿಷಯ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ನನ್ನ ಪಾತ್ರಕ್ಕೆ ಒಳ್ಳೆ ಸ್ಕೋಪ್ ಇರೋಂತಹ ಸ್ಕ್ರಿಪ್ಟ್ ಇದು. ಸೊ ಹಾಗಾಗಿ ನನಗೆ ಓವರಾಲ್ ಸಿನಿಮಾ ಅಂದರೆ ಸಿನಿಮಾ ಜಸ್ಟ್ ಇಷ್ಟ ಆಗಿದ್ದರಿಂದ ನಾನು ಸಿನಿಮಾ ತೊಗೊಂಡೆ. ಆ್ಯಂಡ್ ಅಫ್ಕೋರ್ಸ್ ಆ್ಯಡೆಡ್ ಪ್ಲಸ್ ಅನ್ನೋ ರೀತಿ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತು. ಬಿಕಾಸ್ ಬೋತ್ ಕ್ಯಾರೆಕ್ಟರೈಸೇಷನ್ಸ್ ವೇರ್ ಒಂಥರ ನೈಸ್ ಆ್ಯಂಡ್ ಸ್ವೀಟ್. ಸೊ ಅದಕ್ಕೆ ಕರೆಕ್ಟಾಗಿ ನಾವು ಸೂಟ್ ಆಗ್ತೀವಿ ಅನ್ನೋ ಒಂದು ಥಾಟ್ ಕೂಡ ಬಂತು. ಸೊ ಓವರಾಲ್ ಎಲ್ಲ ಆಸ್ಪೆಕ್ಟ್ ಕೂಡ ನನಗೆ ಐ ಥಿಂಕ್ ವಾಸ್ ಪಾಸಿಟಿವ್. ಈ ಸಿನಿಮಾ ಅವ್ರ ಟೈಟಲ್ ಹೇಳ್ದಾಗಿಂದ, ಕತೆ ಹೇಳ್ದಾಗಿಂದ ನನಗಿದು ಮಾಡಬೇಕು ಅಂತ ಅನ್ಸಿತ್ತು ಸಿನಿಮಾ. ಸೊ ಕತೆಗೋಸ್ಕರ ಚೂಸ್ ಮಾಡಿದ್ರಿ. ಓಕೆ, ನಿಮಗೆ ಕೇಳೋದಾದರೆ ದಿಯಾ ಮೂವಿಯಲ್ಲಿ ನೀವು ಯಾವುದೇ ಮಾಡಿರ್ಬೋದು ದಿಯಾ ಆದ ನಂತರ, ಬಟ್ ದಿಯಾ ಮೂವಿ ತುಂಬ ರಿಜಿಸ್ಟರ್ ಆಗಿದೆ ಎಲ್ಲರ ಮನಸ್ಸಲ್ಲೂ. ಸೊ ಅದರಲ್ಲಿ ಒಂದು ಲವರ್ ಬಾಯ್ ಅಂದರೆ ಕ್ಯೂಟ್ ಡೀಸೆಂಟ್ ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಈ ಮೂವಿಯಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಈ ಮೂವಿಲಿ ಪಾತ್ರ ಸ್ವಲ್ಪ ನನ್ನ ರಿಯಲ್ ಲೈಫ್ ಪಾತ್ರಕ್ಕೆ ಸ್ವಲ್ಪ ಸಿಮಿಲರ್ ಇದೆ, ಅದು ಒಂದು. ಆ್ಯಂಡ್ ಇನ್ಫ್ಯಾಕ್ಟ್ ಇಬ್ಬರ ಪಾತ್ರನೂ ತುಂಬ ಸಿಮಿಲರ್ ಇದೆ ನನ್ನ. ಸೊ ಆ್ಯಂಡ್ ಒಂದು ಒಳ್ಳೆಯ ಪ್ಲಾಟ್ ಇದು. ಆ್ಯಂಡ್ ತುಂಬ ಎಲ್ಲರ ಡೈಲಿ ಲೈಫ್ಗೆ ತುಂಬ ಹತ್ತಿರ ಆಗಿರುವಂಥ ಪ್ಲಾಟ್. ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ಹೆಸರು. ಅಂದರೆ ಜಾಗ ಗಾಡಿ ರಿಜಿಸ್ಟರ್ ಆಗೋದಲ್ಲ, ಸಂಬಂಧಗಳು ರಿಜಿಸ್ಟರ್ ಆಗಬೇಕು ಅನ್ನೋದು. ಸೊ ಒಂದು ಕಪಲ್ ಮಧ್ಯೆ ಮದುವೆ ತನಕ ಮತ್ತು ಮದುವೆ ಆದಮೇಲೆ ಏನೆಲ್ಲ ಅಂದರೆ ರೋಲರ್ ಕೋಸ್ಟರ್ ರೈಡ್ ಬರುತ್ತೆ ಅವ್ರ ಲೈಫಲ್ಲಿ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಿರ್ದೇಶಕರು ಮಾಡಿದ್ದಾರೆ. ಆ್ಯಂಡ್ ಸೀನ್ಸ್ಗಳು ಭಾಳ ಚೆನ್ನಾಗಿ ಬರೆದಿದ್ರು. ತುಂಬ ಅಂದರೆ ಈಗ ನೀವು ನೋಡಿದ್ರು ನಿಮಗೆ ಕನೆಕ್ಟ್ ಆಗುವಂಥ ಸೀನ್ಸ್. ಅಂದರೆ ನನ್ನ ಲೈಫಲ್ಲೂ ಈ ಥರ ಎಲ್ಲ ನಡೆಯೋದಲ್ಲ, ನಮ್ಮ ಮನೇಲೂ ನಡೆಯುತ್ತಲ್ಲ, ನಮ್ಮ ರಿಲೇಟಿವ್ಸ್ ಮಧ್ಯೆ ಇದೆಲ್ಲ ನಡೀತಲ್ಲ, ಅಥವಾ ನಮ್ಮ ಮದುವೆಯಲ್ಲಿ ಯಾರ್ದೋ ಮದುವೆ ಆಗಿರ್ತೀರ ಅಲ್ಲಿ ನಡೆದಿರುವಂಥ ಘಟನೆಗಳು ಎಲ್ಲವನ್ನೂ ಇಲ್ಲಿ ಈ ಸಿನಿಮಾದಲ್ಲಿ ತುಂಬ ಟ್ರೂ ಟು ಲೈಫ್ ಥರ ತೋರಿಸಿದ್ದಾರೆ. ಸೊ ಹಾಗಾಗಿ ನನಗೆ ಇದರ ಪ್ಲಾಟ್ ಭಾಳ ಇಷ್ಟ ಆಯಿತು. ನನಗೆ ಅನಿಸ್ತು, ಕೇಳಿದಾಗಲೇ ಅನಿಸ್ತು ಹಿಂಗೆ ಎಲ್ಲರೂ ರಿಲೇಟ್ ಮಾಡ್ಕೋಬಹುದು ಅಂತ.
ಅದೇ ಮೇನ್ ಇದು. ಆ್ಯಂಡ್ ಇನ್ಫ್ಯಾಕ್ಟ್ ಮಿಲನಾ ಅವರು ಲವ್ ಮಾಕ್ಟೇಲ್ ಟೈಮಲ್ಲಿ ನಿಧಿಮಾ ಪಾತ್ರ ಮಾಡಿದ್ರು. ಆ್ಯಂಡ್ ಆ ಪಾತ್ರ ತುಂಬ ಜನರಿಗೆ ಇಷ್ಟ ಆಗಿದೆ. ನನ್ನ ದಿಯದಲ್ಲಿ ಆದಿ ಪಾತ್ರ. ಸೊ ಎರಡೂ ಪಾತ್ರಗಳು ಒಂದು ರೀತಿಯಲ್ಲಿ ಏನೋ ಒಂದು ಸಿಮಿಲಾರಿಟೀಸ್ ಇತ್ತು ಎರಡು ಪಾತ್ರಗಳ ಮಧ್ಯೆ. ಆ್ಯಂಡ್ ಎರಡು ಪಾತ್ರಗಳು ಆ ಸಿನಿಮಾದಲ್ಲಿ ಸಾಯುತ್ತೆ. ಈ ಸಿನಿಮಾದಲ್ಲಿ ಅಂದರೆ ಅಲ್ಲಿ ಅಳಿಸಿದ್ವಿ ಎಲ್ಲರನ್ನ, ಈ ಸಿನಿಮಾದಲ್ಲಿ ಸ್ವಲ್ಪ ನಗಿಸುವಂಥ ಒಂದು ಪ್ರಯತ್ನ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಟ್ರೈಲರ್ ಎಲ್ಲ ನೀವು ನೋಡಿದ್ರೆ, ಈಗ ರಿಲೀಸ್ ಆಗುತ್ತೆ, ಟ್ರೈಲರ್ ಎಲ್ಲ ನೋಡಿದಾಗಲೇ ನಿಮ್ಗೆ ಒಂದು ಸಿನಿಮಾದ ಒಂದು ಓವರಾಲ್ ಹೇಗಿರುತ್ತೆ, ಥಿಯೇಟ್ರಲ್ಲಿ ಹೇಗೆ ಎಂಜಾಯ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡುವಂಥ ಸಿನಿಮಾ ಇದು. ಓಕೆ, ಸೊ ಲವ್ ಮಾಕ್ಟೇಲ್ ಕಂಪೇರ್ ಮಾಡಿದ್ರೆ ಈ ಮೂವಿಯಲ್ಲಿ ನಿಮ್ದು ಪಾತ್ರ ಡಿಫ್ರೆಂಟ್ ಆಗಿದೆಯಾ ಅಥವಾ ಹೇಗೆ? ಕಂಪೇರ್ ಮಾಡೋಕ್ಕಾಗಲ್ಲ, ಕತೆಗಳೇ ಬೇರೆ ಇರುತ್ತೆ. ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಈ ಸಿನಿಮಾ ಪೂರ್ತಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸೊ ಹಾಗಾಗಿ ನಿಮಗೆ ಚಿಕ್ಕವರು ದೊಡ್ಡವರು ಅಂದರೆ ಒಂದು ಫ್ಯಾಮಿಲಿ ಸಮೇತ, ಈಗ ನೀವು ನಿಮ್ಮ ತಾಯಿ ನಿಮ್ಮ ತಂದೆ ಎಲ್ಲರನ್ನೂ ಕರ್ಕೊಂಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ ಎಲ್ರಿಗೂ ರಿಲೇಟ್ ಆಗುತ್ತೆ. ಬಿಕಾಸ್ ನಾವು ಯಂಗರ್ ಜನರೇಷನ್ ಪ್ಲೇ ಮಾಡ್ತೀವಿ. ನಮ್ಮ ಬಹಳಷ್ಟು ಒಳ್ಳೊಳ್ಳೆ ನಟರಿದ್ದಾರೆ, ಸುಧಾಮ, ನಾನಿ ಸರ್, ಹಿರಣ್ಯ ಸರ್, ತುಂಬ ಜನ ಇದ್ದಾರೆ ಇನ್ಫ್ಯಾಕ್ಟ್. ಸೊ ಎಲ್ಲ ಅಂದರೆ ಮಕ್ಕಳು ಪೇರೆಂಟ್ಸ್ ಎಲ್ಲ ಜೊತೆಗೆ ಬಂದರೆ ಎಲ್ರಿಗೂ ಸಿನಿಮಾ ರಿಲೇಟ್ ಆಗುತ್ತೆ. ಇದು ಒಂದು ವರ್ಗಕ್ಕೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಡ್ ಎಲ್ಲರಿಗೂ ಈಸಿಯಾಗಿ ರಿಲೇಟ್ ಆಗುವಂಥ ಸಿನಿಮಾ ಇದು. ಅಂದರೆ ತುಂಬ ಕಾಂಪ್ಲಿಕೇಟೆಡ್ ವಿಚಾರಗಳು ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೆ ನಮಗೆ ನಾವು ಎಮೋಷ್ನಲ್ ಆಗ್ತೀವಿ, ಜಗಳ ಆಡ್ತೀವಿ, ನಮ್ಗೆ ಹರ್ಟ್ ಆಗುತ್ತೆ ಅಥವಾ ಕೋಪಿಸ್ಕೋತೀವಿ, ಪ್ರೀತಿಸ್ತೀವಿ. ಸೊ ಎಲ್ಲ ಚಿಕ್ಕ ಚಿಕ್ಕ ವಿಷಯನ, ನಿಮಗೆ ತುಂಬ ದೊಡ್ಡ ವಿಚಾರಗಳೇನು ಬೇಡ. ಸೊ ಆ ರೀತಿ ಒಂದು ತುಂಬ ಚಿಕ್ಕ ಚಿಕ್ಕ ವಿಷಯದಿಂದ ಏನೇನಾಗುತ್ತೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಫ್ಯಾಮಿಲಿಲಿ ಅನ್ನೋ ಒಂದು ಜಿಸ್ಟ್ ಇರೋಂಥ ಸಿನಿಮಾ ಇದು. ಸೊ ನ್ಯಾಚುರಲಿ ಎಲ್ರಿಗೂ ರಿಲೇಟ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಫಿಲ್ಮ್. ಇಟ್ಸ್ ಅ ವೆರಿ ಸಿಂಪಲ್ ಫಿಲ್ಮ್. ಅಂದರೆ ದೇ ಆರ್ ವೆರಿ ಸ್ವೀಟ್ ಕಪಲ್. ಸಿಚುವೇಶನ್ ಹೆಂಗೆ ಪ್ಲೇ ಮಾಡುತ್ತೆ ಅವ್ರ ಲೈಫಲ್ಲಿ, ಅವ್ರು ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ ಅಂತ ಆ ರೀತಿ ಸೂಕ್ಷ್ಮ ವಿಚಾರಗಳು ತುಂಬ ಇದೆ ಸಿನಿಮಾದಲ್ಲಿ. ಅಂದರೆ ಒನ್ ಪರ್ಟಿಕ್ಯುಲರ್ ವಿಷಯನ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ತುಂಬ ವಿಚಾರಗಳಿದೆ ಸಿನಿಮಾದಲ್ಲಿ. ಎಲ್ಲ ಆಡಿಯನ್ಸಿಗೂ ರೀಚ್ ಆಗೋ ಥರ ಮಾಡಿದ್ದೀರಾ. ಓಕೆ ಸರ್, ಕಮಿಂಗ್ ಬ್ಯಾಕ್ ಟು ಯು, ಟೈಟಲು ತುಂಬ ಇಂಪಾರ್ಟೆಂಟ್. ಒಂದು ಮೂವಿನ ಜನ ಬಂದು ನೋಡಬೇಕು ಅಂದರೆ ಯಾಕೆ ಫಾರ್ ರಿಜಿಸ್ಟ್ರೇಷನ್, ಅದರ ಅರ್ಥ ಏನು ಸರ್? ಎಲ್ಲದಕ್ಕೂ ಒಂದು ಡಾಕ್ಯುಮೆಂಟೇಷನ್ ಅಂತ ಇರುತ್ತೆ. ಸೊ ಆ ಡಾಕ್ಯುಮೆಂಟೇಷನ್ ನೀವು ಗಾಡಿ ತಗೊಂಡು ಹೋದಾಗ ಒಂದು ಡಾಕ್ಯುಮೆಂಟೇಷನ್ ಆದ್ರೆ ಅದಕ್ಕೊಂದು ನಂಬರ್ ಪ್ಲೇಟ್ ಇದ್ರೇ ಅದು ನಿಮ್ದು ಗಾಡಿ ಇರ್ಬೋದಾಗುತ್ತೆ. ಸೊ ಹಾಗೆ ಮನೆ ರಿಜಿಸ್ಟ್ರೇಷನ್ಗೆ ನಿಮ್ಮ ಹೆಸರು ಬಿದ್ದು ಅಲ್ಲಿ ಸೀಲ್ ಬಿದ್ದರೆ ಅದು ನಿಮ್ಮದು ಸೈಟು ನಿಮ್ಮದು ಮನೆ ಅಂತ ಒಂದು ಇಷ್ಟ ಆಗುತ್ತೆ. ಹಾಗೆ ಸಂಬಂಧಗಳಲ್ಲಿ ಮದುವೆ ಮನೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಪುರೋಹಿತರು ನಿಮಗೆ ತಾಳಿ ಕೊಡ್ತಾರೆ, ಗಂಡನಿಗೆ ತಾಳಿ ಕೊಡ್ತಾರೆ. ಆ ತಾಳಿನ ಅವರು ಆಡಿಯನ್ಸ್ಗೆ ತೋರಿಸ್ತಾರೆ, ಮಕ್ಕಳು ಬಂದಿರೋ ಗೆಸ್ಟ್ಗೆ ತೋರಿಸ್ತಾರೆ. ಅಂದರೆ ನಾನು ಎಲ್ಲರ ಸಮ್ಮುಖದಲ್ಲಿ ಈ ತಾಳಿ ಕಟ್ತಾ ಇದ್ದೀನಿ. ಸೊ ರಿಜಿಸ್ಟ್ರಿಂಗ್ ಮೈ ಫ್ಯಾಮಿಲಿ. ಇದು ಆಗಿರ್ಬೋದು, ಗಾಡಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಸಂಬಂಧಗಳ ರಿಜಿಸ್ಟರ್ ಆಗಿರ್ಬೋದು, ಫ್ರೆಂಡ್ಶಿಪ್ ರಿಜಿಸ್ಟರ್ ಆಗಿರ್ಬೋದು. ಈ ಫ್ರೆಂಡ್ಶಿಪ್ ಡೇ ಎಲ್ಲ ಮಾಡ್ತಾರೆ, ರಾಖಿ ಮಾಡ್ತಾರೆ. ರಾಖಿ ಇಸ್ ಆಲ್ಸೋ ಫಾರ್ಮ್ ಆಫ್ ರಿಜಿಸ್ಟ್ರೇಷನ್. ಇವ್ರು ನಮ್ಮ ತಂಗಿ, ಇವ್ರು ನಮ್ಮ ಅಕ್ಕ, ಬಂಧು ಬಾಂಧವ್ಯ, ಅಣ್ಣ ತಮ್ಮ. ಇದು ಸುತ್ತ ನಡೆಯೋದೇ ಒಂದು ಪ್ಲಾಟ್ ಆಕ್ಚುಲಿ. ಓಕೆ, ಸೊ ಅದು ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಯೋಚನೆ ಮಾಡೋದು, ಅಂದರೆ ನಾನು ಕೇಳಿದ ತಕ್ಷಣ ನಾನು ಯೋಚನೆ ಮಾಡಿದ್ದು ಸಮ್ವೇರ್ ಸಸ್ಪೆನ್ಸ್ ಥ್ರಿಲ್ಲರ್ ಏನಾದರೂ ಇರುತ್ತೆ ಅಂತೇಳಿ. ಬಟ್ ನಾನು ಯೂಟ್ಯೂಬಲ್ಲಿ ನೋಡಿದೆ, ಸಸ್ಪೆನ್ಸ್ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇಲ್ಲ ಅಷ್ಟೇ. ಓಕೆ, ಸಸ್ಪೆನ್ಸ್ ಇದೆ. ಕೇಳ್ಬೇಕು ನೀವು, ನಿಮ್ಮ ರಿಜಿಸ್ಟರ್ ಆಗದೆ ನಿಮ್ಮ ಕೈಯಿಂದ ಏನಾದರೂ ತಪ್ಪಿ ಹೋಗಿದೆ ಯಾಕೆ ಫಾರ್ ರಿಜಿಸ್ಟ್ರೇಷನ್? ಹೌದು, ಟೈಟಲ್ ಆಕ್ಚುಲಿ ಬೇರೆ ಫಸ್ಟ್ ಟೈಟಲ್ ಪ್ಲಾನ್ ಮಾಡಿದ್ವಿ. ಆಮೇಲೆ ನಾನು ನವೀನು, ನಮ್ಮ ಪ್ರೊಡ್ಯೂಸರ್ ನವೀನ್ ರಾವ್, ಅವ್ರ ಹೆಸರು ನವೀನ್ ರಾವ್. ಓಕೆ, ಒಂದು ಕಡೆ SLV ಹೋಟೆಲ್ ಅಂತಿದೆ ಹೊಸಮೂಡಿಯಲ್ಲಿ, ಅಲ್ಲಿ ಟೀ ಕುಡಿತಿದ್ವಿ. ಗಾಡಿ ಪಾಸ್ ಆಯ್ತಂಗೆ ನಾವು ಏನೇನೋ ಅಂದ್ಕೊಂಡು ಟೈಟಲ್ ಸಡನ್ ಆಗಿ ಫಾರ್ ರಿಜಿಸ್ಟ್ರೇಷನ್ ಅಂತ ಅಂದೆ. ಫಾರ್ ರಿಜಿಸ್ಟ್ರೇಷನ್ ಅದು ಶೋರ್ ಅಂದೆ. ಎಸ್ ಅಂತ ಬಂದ್ಬಿಟ್ಟು ಇದರ ಫಿಕ್ಸ್ ಅಲ್ಲ, ರಿಜಿಸ್ಟರ್ ಮಾಡಿಬಿಟ್ರಿ. ಈ ರೋಡ್ ಇದೆ ಆಕ್ಚುಲಿ ಹೇಳೋದಕ್ಕಿಂತ ಬರೆಯೋದು ಇಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬ ಜನ ಹೇಳಿದ್ದಾರೆ, ಪ್ರೆಸ್ ಮೀಡಿಯಾದವ್ರು ಫೋನ್ ಮಾಡಿದಾಗ, ನಾವು ಸಿನಿಮಾ ಒಪ್ಕೊಂಡಾಗ, ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಸಿನಿಮಾ ಅನೌನ್ಸ್ ಆದಾಗ ತುಂಬ ನನಗೆ ಮೀಡಿಯಾ ಫ್ರೆಂಡ್ಸು ಎಷ್ಟೊಂದು ಎಲ್ಲರೂ ಕಾಲ್ ಮಾಡಿ ನನಗೆ ಟೈಟಲ್ ತುಂಬ ಕ್ಯಾಚಿ ಆಗಿದೆ ಅಂತ. ಪಬ್ಲಿಕ್ಕಲ್ಲೂ ತುಂಬ ಆಡಿಯನ್ಸು ತುಂಬ ಜನ ಹೇಳಿದ್ದಾರೆ ನನಗೆ ಟೈಟಲ್. ಹೌದೌದು, ಓಕೆ. ಸೊ ನಿಮ್ಗೆ ಕೇಳೋದಾದ್ರೆ ಸಾಂಗ್ ಶೂಟ್ ಎಲ್ಲ ಆಯಿತು, ಆಮೇಲೆ ರೊಮ್ಯಾಂಟಿಕ್ ಸಾಂಗ್ಗಳು ಕಾಣಿಸ್ಕೊಂಡಿದ್ದೀರಾ ಅಂತ ನನಗೆ ಅನಿಸುತ್ತೆ. ಒಂದು ವಿಡಿಯೋ ನೋಡಿದೆ, ಅಲ್ಲ ಅದೇ ತೋರಿಸಿದ್ರ ಅವ್ರಿಗೆ? ಎಲ್ಲಿ ನೋಡಿದ್ರಿ ನೀವು? ನಾನು ಜಸ್ಟ್ ವಾಸ್ ಚೆಕಿಂಗ್ ಯೂಟ್ಯೂಬಲ್ಲಿ ನೋಡಿದೆ. ಇನ್ನೂ ರಿಲೀಸ್ ಆಗ್ದಲೇ ಇರೋದು? ಆಗಿಲ್ಲ, ಬಟ್ ಅದೊಂದು ಜಲಕ್ ನಾನು ನೋಡಿದೆ. ಅದೇ ನಾನು ಅನ್ಕೋತಾ ಇದ್ದೀನಿ, ಇವ್ರೆಲ್ಲಿ ನೋಡಿದ್ರು? ಹೌದಾ ಸರ್? ಅದೇ ಅನ್ಕೊಂಡೆ ಫಸ್ಟ್ ಬಂದ. ಯಾಕೆ ಸರ್?
ನೋಡಿ. ಓಕೆ, ಹೇಳಿ. ಸಾಂಗ್ ಶೂಟ್ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಕಾಣಿಸ್ಕೊತಿದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ರೊಮ್ಯಾಂಟಿಕ್ ಸಾಂಗ್ ಐ ಥಿಂಕ್ ಫಸ್ಟ್ ಅನ್ಕೊಂತೀನಿ ನಾನು ನಿಮ್ದು, ನಾನು ನೋಡಿಲ್ಲ. ಆಕ್ಚುಲಿ ರೊಮ್ಯಾನ್ಸ್ ಬರೀ ಕ್ಯಾಮ್ರಾ ಮತ್ತೆ ನೀರ್ ಜೊತೆ ಆಯ್ತಾ ಅಂತ. ಹೌದಾ? ಓಕೆ, ಹೇಳಿ ಸಾಂಗ್ ಶೂಟ್ ಬಗ್ಗೆ ಹೇಳಿ, ಎಲ್ಲೆಲ್ಲಿ ಮಾಡಿದ್ರಿ? ಇಲ್ಲ, ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿಲ್ವಲ್ಲ, ಸೊ ಅದಕ್ಕೆ ನೋಡದೇ ಇರೋದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ. ಆಬ್ವಿಯಸ್ಲಿ ಸಿನಿಮಾನೇ ಒಂದು ರಾಮ್ ಕಾಮ್ ಇದು, ಎಲ್ಲಾನು ಇದೆ. ಅಂಡ್ ಹಾಡು, ಒಂದು ಹಾಡು ಈಗ ರಿಲೀಸ್ ಆಗ್ತದೆ, ಕದ್ದು ಕದ್ದು ಅಂತ. ಒಂದು ರೀತಿಯಲ್ಲಿ ನಮ್ಮ ಸಿನಿಮಾದ ಹೈಲೈಟ್ ಆ ಹಾಡು ಅದೇ. ತುಂಬ ಯುನೀಕ್ ಆಗಿ ಚಿತ್ರೀಕರಣ ಮಾಡಿದ್ದಾರೆ. ಅಂದರೆ ಅಂಡರ್ ವಾಟರಲ್ಲಿ, ನೀರಲ್ಲಿ ಶೂಟ್ ಮಾಡಿದ್ವಿ. ಅಂಡರ್ ವಾಟರಲ್ಲಿ ಒಂದು ಅಟ್ಲೀಸ್ಟ್ 9 hours ನಾವಿಬ್ರು ನೀರಲ್ಲಿ, ಇವರೊಂದು 5-5 ನಿಮಿಷ ಬಂದು ಇಲ್ಲ ಇದ್ರು ಪಾಪ ಅವರು ನಮ್ಗೆ ಈಗ ಬಟ್ಟೆ ಎಲ್ಲ ವೆಟ್ಟಾಗಿ ಹೋಗುತ್ತಲ್ವಾ, ಕಾಸ್ಟ್ಯೂಮ್ಸ್ ತುಂಬಾ ಹೆವಿ ಇತ್ತು. ಸೊ ಎವ್ರಿ ಟೈಮ್ ವೆಟ್ ಆಗುತ್ತೆ, ಆಚೆ ಬಂದ್ರೆ ಮತ್ತೆ ಹೆವಿ ಆಗುತ್ತೆ, ತುಂಬಾ ನಮ್ಗೆ ತಲೆ ಕೆಟ್ಟ ಹೋಗ್ತಿತ್ತು. ಆಫ್ಟರ್ 4-5 hours ಒಂಥರ ಪೇಷನ್ಸ್ ಹೋಗ್ಬಿಡ್ತಲ್ವಾ, ನಮಗೆ ಮೋಟಿವೇಟ್ ಮಾಡಕ್ಕೆ ಅವ್ರು ತುಂಬಾ ಚಳಿ ಇತ್ತು. ಯಾವ ನಿರ್ದೇಶಕರು ಅವ್ರು ಮಾಡ್ಲಿ ಆರ್ಟಿಸ್ಟ್ ಅಂತಾರೆ ಪಾಪ. ನಾವು ಆಕ್ಚುಲಿ ದಟ್ಸ್ ಸ್ವೀಟ್. ಅವರು ನೀರಲ್ಲಿ ಇಳಿದ್ಬಿಟ್ಟು ನಿಂತಿದ್ರು ಅವರು. ಬಟ್ ಅದೊಂದು ತೀರಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ವಿಜುವಲಿ ನೋಡಿದಾಗ ಅಷ್ಟು ನಾವು ಕಷ್ಟಪಟ್ಟಿರೋದಕ್ಕೆ ವರ್ತ್ ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಆ ಪೂರ್ತಿ ಹಾಡೇ ಒಂಥರ ಟಾಪ್, ಫ್ರಮ್ ಬಾಟಮ್ ಟು ಟಾಪ್ ಒಂಥರ ಯುನೀಕ್ ಆಗಿ ಶೂಟ್ ಮಾಡಿದೀವಿ. ಸೊ ನಿಮ್ಮ ಫೇವರೇಟ್ ಸಾಂಗ್ ಅದು? ಹೌದು, ವಿಜುವಲಿ ಅಂಡ್ ಆಡಿಯೋ ಕೂಡ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ವೆರಿ ಡ್ರೀಮಿ, ಇಟ್ಸ್ ಎ ಡ್ರೀಮಿ ಸಾಂಗ್. ನಿಮಗೂ ಅದೇ ಫೇವರೇಟಾ ಈ ಮೂವಿ? ಅಲ್ಲ, ಆಡಿಯೋನೇ ತುಂಬಾ ಚೆನ್ನಾಗಿದೆ. ಆಡಿಯೋ ಇಸ್ ವೆರಿ ನೈಸ್. ಅದಕ್ಕೆ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಆಗಿದೆ. ಆ್ಯಂಡ್ ಐ ಥಿಂಕ್ ಫಾರ್ ಆ್ಯಕ್ಟರ್ಸ್ ಎಲ್ಲ ಥರನೂ, ಅಂದರೆ ಈಗ ಮಾಂಟೇಜಸ್ ಮಾಡ್ತೀವಿ, ಡ್ಯಾನ್ಸ್ ನಂಬರ್ಸ್ ಮಾಡ್ತೀವಿ. ಕೆಲವ್ರಿಗೆ ಇನ್ಫ್ಯಾಕ್ಟ್ ಐ ಮೀನ್ ನನಗೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಮಾಡಬೇಕು ಅಂತ ಇಷ್ಟ. ದಟ್ ಈಸ್ ಅನದರ್ ಟೈಪ್ ಆಫ್ ಸಾಂಗ್. ನಿಮಗೆ ಚೆನ್ನಾಗಿ ಅನ್ಸುತ್ತೆ ಆಸ್ ಆ್ಯಕ್ಟರ್ಸ್ ಯು ಫ್ಲಾಂಟಿಂಗ್ ಒಂಥರ. ಇಟ್ಸ್ ಅ ಫ್ಯಾಂಟಸಿ ನೀರಲ್ಲಿ, ಮತ್ತೆ ಅದೇ ಬೇರೆ ಬೇರೆ ಥರನೇ ಶೂಟ್ ಮಾಡಿದ್ವಿ. ಕಾಸ್ಟ್ಯೂಮ್ಸ್ ವೆರಿ ಡ್ರಾಮ್ಯಾಟಿಕ್ ಥರ. ಇಟ್ಸ್ ಅ ಸಿನಿಮ್ಯಾಟಿಕ್ ಒಂಥರ ಎಕ್ಸ್ಪೀರಿಯನ್ಸ್. ನನಗೆ ಅಂದರೆ ಓಕೆ, ಬಟ್ ಇವರಿಗೆ ಒಂದು 10 ಕಿಲೋಮೀಟರ್ ಉದ್ದ ಕಾಸ್ಟ್ಯೂಮ್ ಇತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅದನ್ನ ಟೇಲ್ಸ್ ಇತ್ತು. ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಅಥ್ಲೀಟ್ ಆಗಿರೋದ್ರಿಂದ, ಬಟ್ ಸ್ಟಿಲ್ ಇಟ್ ಇಸ್ ಡಿಫಿಕಲ್ಟ್. ಅಂದರೆ ಅಷ್ಟು ವೆಯ್ಟ್ ಇರೋ, ಅಂದರೆ ನೀರು ಬಿದ್ದಾಗ ಕಾಸ್ಟ್ಯೂಮ್ ಇನ್ನೂ ಜಾಸ್ತಿ ವೆಯ್ಟ್ ಆಗುತ್ತೆ. ಕರೆಕ್ಟ್. ನೀವು ಸ್ವಿಮ್ಮರ್ ಆಗಿರೋದ್ರಿಂದ ಈಸಿ ಆಯ್ತಾ ಸೀನ್ಸ್ ಅಥವಾ ಹೇಗೆ? ಇಲ್ಲಪ್ಪ, ಪೃಥ್ವಿ ವಾಸ್ ಆಲ್ಸೋ ವೆರಿ ಗುಡ್. ಅವರು ನೀರಲ್ಲಿ ನೀವು ಇವರಿಬ್ರಿಗೆ ಕಾಂಪಿಟೇಷನ್ ಕೊಡಕ್ಕೆ ನೀವು ನೀರಲ್ಲಿ? ಕಾಂಪಿಟೇಷನ್ ಇಲ್ಲ. ಆಫ್ಟರ್ ಸಮ್ ಟೈಮ್ ನಮಗೆ ಸಾಕಾಯ್ತು ಅವ್ರ ಪಾಪ. ಹಿ ವಾಂಟೆಡ್ ಟು ಎನ್ಕರೇಜ್ ಅಸ್. ಓಕೆ ಓಕೆ. ಆಲ್ಮೋಸ್ಟ್ ಎಲ್ಲರೂ ನೀರಿಗೆ ಇಳಿಸಿದ್ವಿ. ಇದ್ದೆ ಎಲ್ಲರೂ ಪ್ರೊಡ್ಯೂಸರ್ ಒಬ್ರು ಬಿಟ್ಟ. ಭಾಳ ಚಳಿ ಇತ್ತು. ಅವ್ರಿಗೆ ಆಲ್ರೆಡಿ ತುಂಬಾ ಕಷ್ಟ ಇದೆಯಲ್ಲ, ದುಡ್ಡು ಹಾಕ್ತಾ ಇರ್ಬೇಕಲ್ಲ. ಸೊ ಪಾಪ ಅವ್ರನ್ನ ಬಿಟ್ಬಿಟ್ಟು ಇನ್ನೆಲ್ಲ ಇಳಿದ್ಬಿಟ್ಟು. ಬಟ್ ಇವ್ರ ಫೇವರೇಟ್ ಸಾಂಗ್ ಪ್ಯಾಥೋ ಸಾಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಲ, ಅಫ್ಕೋರ್ಸ್ ಈ ಪ್ಯಾಥೋ ಸಾಂಗ್ ಅಂದ್ರೆ ಆ ಸಾಂಗ್ಗಳೆಲ್ಲ ಕತೆ ಹೋಗುತ್ತೆ ಅಂತ ಯೂಶಲಿ ಟೀಮ್ ಡೋಂಟ್ ಪ್ರಿಫರ್ ಟು ರಿಲೀಸ್ ಸಿನಿಮಾ ರಿಲೀಸ್ ಮುಂಚೆ. ಬಟ್ ಆ ಸಾಂಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೈಟ್ ಪ್ಲೇಸ್ ಅಲ್ಲಿ ಒಂಥರ ಎಮೋಷನ್ಸ್ ಫೀಲ್ ಆಗುತ್ತೆ. ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್. ಬಟ್ ಕದ್ದು ಕದ್ದು ಇಸ್ ಡೆಫಿನೆಟ್ಲಿ ಒನ್ ಆಫ್ ಮೈ ವಿಜುವಲಿ ಆ್ಯಂಡ್ ಆಡಿಯೋಸ್ ಆಲ್ಸೋ ವೆರಿ ಗುಡ್. ಸೊ ಚೆನ್ನಾಗಿದೆ. ಅಂದರೆ ಈಗ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಅಂತಾರಲ್ಲ, ಆ ರೀತಿ ಇದೆ ಸಾಂಗ್ಸ್. I'll definitely watch ರಿಲೀಸ್ ಆದ್ಮೇಲೆ. ಓಕೆ ಸರ್, ಇವರಿಬ್ರು ಆಲ್ರೆಡಿ ರೆಕಗ್ನೈಸ್ಡ್ ಫೇಸ್. ಸೊ ಇವರಿಬ್ರು ಜೊತೆ ಕೆಲಸ ಮಾಡೋದು ನಿಮ್ಗೆ ಎಷ್ಟು ಕಷ್ಟ ಆಯಿತು ಅಥವಾ ಈಸಿ ಆಯಿತು, ನಿಮ್ಮ ಅಭಿಪ್ರಾಯ? ಕಷ್ಟ ಅಂದರೆ ಇವ್ರು ಹಿಂಗಂದ್ರೆ ರೈಟ್ ಫ್ರಮ್ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ. ಅಂದರೆ ಈಗ ಏನು ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಆ್ಯಕ್ಚುಲಿ ಕಮರ್ಷಿಯಲ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕ್ಯಾರವಾನ್ ಇಂದ ಅದು ಅವ್ರದ್ದೇ ಒಂದು ಟೀಮ್ ಇರ್ತಾರೆ, ಅವ್ರದ್ದೇ ಒಂದು ಟೀಮ್ ಬಾಯ್ಸ್ ಎಲ್ಲ ಇರ್ತಾರೆ. ಸೊ ಐಮ್ ಜಸ್ಟ್ ಟೆಲಿಂಗ್ ಸ್ಮಾಲ್ ಇನ್ಫಾರ್ಮೇಷನ್ ಅಂತ. ಅಂದರೆ ಈಗ ನಾವು ಡಾಕ್ಯುಮೆಂಟ್ರೀಸು ಮತ್ತು ಶಾರ್ಟ್ ಫಿಲ್ಮ್ ಮಾಡೋದು ಅದೇ ನಾವೇ ಡಾಕ್ಟ್ರು, ನಾವೇ ಕಂಪೌಂಡ್ರು. ಇಲ್ಲೆಲ್ಲ ಬೇರೆ 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 ಸೆಟ್ ಇರುತ್ತೆ. ಸೊ ಇಲ್ಲಿ ಏನು ಅಂದ್ರೆ ನಾನೇನು ಅಬ್ಸರ್ವ್ ಮಾಡಿದ್ರೆ ವೆರಿ ಆರ್ಗನೈಸ್ಡ್ ಆಗಿರ್ತಾರೆ ಎಲ್ಲ ಟೀಮು. ಅಂದರೆ ನನಗೆ ಆನೆಸ್ಟ್ಲಿ ಹೇಳಬೇಕಂದ್ರೆ ಈ ಕಮರ್ಷಿಯಲ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಪ್ರೊಡಕ್ಷನ್ ಬಾಯ್ ವೆಸಸ್ ಆರ್ಟ್ ಬಾಯ್ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ನನಗೆ. ನಾನು ಆರ್ಟ್ ಬಾಯ್ ಹೋಗಿ ಒಂದು ಚೇರ್ ತೊಗೊಂಬಂದು ಅಂತ ಹೇಳಿದೆ, ಅದು ನನ್ನ ಕೆಲಸ ಇನ್ನೊಬ್ಬರು ಹೋಗ್ರು. ಸೊ ದಟ್ ಕೈಂಡ್ ಆಫ್ ನೊಮ್ಯಾಡ ಅನಿಸ್ತಾ ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ. ಸೊ ಅದು ಅವೇರ್ನೆಸ್ ನಾನು ಕಲ್ತ್ಕೊಂಡು ಆ ಬುಕ್ ಏನು ನಮ್ಮ ಚೇಂಬರ್ ಕೊಡ್ತಾರೋ ಬುಕ್ ಅದೆಲ್ಲ ಓದಿ ಐ ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಎವ್ರಿ ಡಿಪಾರ್ಟ್ಮೆಂಟ್. ಓಕೆ, ಗೊತ್ತಿರುತ್ತೆ. ಬಟ್
ಬಿಕಾಸ್ ಗೊತ್ತಾಗಲ್ಲ ಯಾರಿಗೂ ತಪ್ಪಾಗಬಾರ್ದು. ಲೈಕ್ ಅ ಫ್ರೆಶ್ ಎಕ್ಸ್ಪೀರಿಯನ್ಸ್. ಸೊ ಈ ಮೂವಿ ಡೈರೆಕ್ಷನ್ ಮಾಡೋದಕ್ಕಿಂತ ಇನ್ನೂ ಜಾಸ್ತಿ ಕಲ್ತಿದ್ದೀರಾ? ಖಂಡಿತ ಖಂಡಿತ. ಸೊ ಎಲ್ಲ ಟೀಮ್ ಬಿಲ್ಡ್ ಮಾಡಿ ಹಿಂಗೆ ಮಾಡಬೇಕು, ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ತೊಗೊಂಡು ಟೆಕ್ನಿಷಿಯನ್ಸ್ ಒಳ್ಳೆ ಟೆಕ್ನಿಷಿಯನ್. ಬಿಕಾಸ್ ನನ್ನೊಂದು ಜವಾಬ್ದಾರಿ ಇತ್ತು, ಇವರು ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್, ಅದು ಜವಾಬ್ದಾರಿ ನನಗೆ. ಅದನ್ನ ಇಟ್ ಇಸ್ ನಾಟ್ ಈಸಿ ಟು ಗೆಟ್ ದಟ್ ಕೈಂಡ್ ಆಫ್ ಫ್ಯಾಟ್. ಅಷ್ಟು ಅವ್ರ ಸ್ಟ್ರಗಲ್ ಇದೆ, 10 ವರ್ಷ ಸ್ಟ್ರಗಲ್, 12 ವರ್ಷದ ಸ್ಟ್ರಗಲ್ ಇದೆ. ಅದನ್ನ ಕಾಪಾಡ್ಕೋ ಜವಾಬ್ದಾರಿ ಆಸ್ ಅ ಡೈರೆಕ್ಟರ್ ಇರುತ್ತೆ, ಪ್ರೊಡ್ಯೂಸರ್ದು ಇರುತ್ತೆ. ಅದಕ್ಕೂ ಚ್ಯುತಿ ಆಗಬಾರ್ದು. ನಾವು ವಿ ಎನ್ಶೋರ್ಡ್ ವಿ ಹ್ಯಾಡ್ ಗುಡ್ ಟೆಕ್ನಿಷಿಯನ್ಸ್, ಗುಡ್ ಮ್ಯೂಸಿಕ್ ಅಂಡ್ ಎವ್ರಿಥಿಂಗ್. ಅದು ಚೆನ್ನಾಗಿರುತ್ತೆ. ಸೊ ಎಂಡ್ ಆಫ್ ದ ಡೇ ಜನ ಅವರು ನೋಡ್ತಾರೆ. ಆಮೇಲೆ ಅದಕ್ಕೋಸ್ಕರ ವಿ ಎನ್ಶೋರ್ಡ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ನೈಸ್ ಅಂಡ್ ಅದ್ರ ಪ್ರಕಾರ ನಾವು ಹೋದ್ವಿ. ಇನ್ಫ್ಯಾಕ್ಟ್ ಎಲ್ಲರೂ ನನಗೆ ಆನೆಸ್ಟ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು. ಎಲ್ಲೂ ನಾನು ಹೊಸಬ ಅಂತ ಎಲ್ಲೂ ನನಗೆ ಟ್ರೀಟ್ ಮಾಡಿಲ್ಲ. ಆ್ಯಕ್ಚುಲಿ ಪ್ರಾಪರ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಆ್ಯಂಡ್ ಇವರು IT ಬ್ಯಾಕ್ಡ್ರಾಪಿಂದ ಬಂದಿರೋದ್ರಿಂದ ಫಸ್ಟ್ ಶೆಡ್ಯೂಲ್ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲೂ ಆಗಿಲ್ಲ. ಯಾವ ರೀತಿ ಶೆಡ್ಯೂಲ್ ಹಾಕ್ಕೊಂಡಿದ್ರು ಅಂತ ಹೇಳಿದ್ರೆ ಎಷ್ಟು ಟು ದ ಪಾಯಿಂಟ್ ಇದ್ರು ಅಂದರೆ 9 o'clock to 9:15 ದಿಸ್ ಸೀನ್, 5 minutes ಬ್ರೇಕ್, 9:25 to ನಾನು ಆ್ಯಕ್ಚುಲಿ ಅದನ್ನ ನೋಡಿ ನಗ್ತಿದೆ ಸರ್. ಇದೆಲ್ಲ ಎಲ್ಲಾಗುತ್ತೆ ಸರ್ ಸಿನಿಮಾದಲ್ಲಿ, ಇದೆಲ್ಲ ಎಲ್ಲಾಗುತ್ತೆ. ಈ ಥರ ಎಲ್ಲ ಹಾಕೊಂಡಿದಾರಲ್ಲ ಇವರು. 15 minutes ಸೀನ್ ರೀಟೇಕ್ ಆಗ್ದಲೆ ಫೋಕಸ್ ಓಕೆ ಆಗಿ ಆರ್ಗನೈಸ್ ಆಗಿರ್ತಾರೆ ವಿಷಯದಲ್ಲಿ. ಸೊ ದಟ್ ಇಸ್ ಹೌ ಹಿಸ್ ಪ್ಲಾನ್ ವಾಸ್. ಅವ್ರ ಮೇ ಬಿ ಸರ್ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಹೌ ಸಿನಿಮಾ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸರ್ ನೀವು ಪ್ಲಾನ್ ಮಾಡ್ಕೊಂಡಿರೋದನ್ನ ಆಯ್ತಾ ಅಥವಾ? I mean, yes, I mean, 28 days, 30 days of film shoot. 35 days we finished the entire film with 6 hours. So that is actually nothing. ಅಷ್ಟು ಬಫರ್. ಯಾರು ಸರ್ ಜಾಸ್ತಿ ತಲೆನೋವು ಕೊಟ್ಟಿದ್ದು ಇಬ್ಬರಲ್ಲಿ? ಸುಮ್ಮನೆ ಅವ್ರು ಇದ್ದಾರೆ ಅಂತ ಹೇಳಂಗಿಲ್ಲ ಸರ್. ನಾನೇ ಒಂಚೂರು ಇದ್ರೆ ನಾನೇ. ಪೃಥ್ವಿ ಅಂತೂ ಏನು, ಪೃಥ್ವಿ ಇಸ್ ವೆರಿ ಸಪೋರ್ಟಿವ್. ಹೌದಾ?